ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಪಾಠದಲ್ಲಿ ನಾವು ಶಿಲಾಗೋಳದ ಬಗ್ಗೆ ತಿಳಿದುಕೊಳ್ಳೋಣ. ಈ ಶಿಲಾಗೋಳವು ಭೂಮಿಯೊಳಗೆ ಏನಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾದ ವಿಷಯವಾಗಿರುತ್ತೆ. ಶಿಲಾಗೋಳದ ಅರ್ಥ, ಪ್ರಾಮುಖ್ಯತೆ ಮತ್ತು ಅದರ ಪದರಗಳನ್ನು ನೋಡೋಣ. ಅದರಲ್ಲಿ ಬರುವಂಥ ಪದರಗಳು ಭೂಕವಚ, ಮ್ಯಾಂಟಲ್, ಕೇಂದ್ರಗೋಳ, ಇವು 3 ಪದರಗಳು. ಮೊದಲನೇದಾಗಿ ಈ ಶಿಲಾಗೋಳದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ನಾನು ನೋಡೋದಾದರೆ, ಇದು ಅತ್ಯಂತ ಭೂಮಿಯ ಮೇಲ್ಭಾಗದ ಘನಪದರು ಅಂತಲೇ ಹೇಳ್ಬೋದು. ಇಲ್ಲಿ ಕಂಡು ಬರುತ್ತಿಲ್ಲವ ಈ ಚಿತ್ರ, ಇಲ್ಲಿ ಗಮನಿಸಿದ್ದು ಕಾಲ್ಪನಿಕವಾಗಿರುವಂಥ ಚಿತ್ರ. ಇದು ಭೂಮಿಯ ಅತ್ಯಂತ ಮೇಲ್ಭಾಗದ ಪದರು ಅಂತಲೇ ಹೇಳಬಹುದು. ಅದಕ್ಕಾಗಿ ಇದನ್ನು ಶಿಲಾಗೋಳ ಅಂತಲೇ ಕರಿತೀವಿ. ಈ ಪದರವು ಭೂಖಂಡಗಳಲ್ಲಿ ಹೆಚ್ಚು ದಪ್ಪವಾಗಿದ್ದು ಸಾಗರಗಳ ತಳಭಾಗದಲ್ಲಿ ಸ್ವಲ್ಪ ತಳವಾಗಿರುತ್ತೆ. ಶಿಲಾಗೋಳವು ವಿವಿಧ ಬಗೆಯ ಶಿಲೆಗಳು, ಖನಿಜಗಳು, ಮಣ್ಣು ಇತ್ಯಾದಿಗಳಿಂದ ಕೂಡಿರುತ್ತೆ. ವಾಯುಗೋಳ ಮತ್ತು ಜಲಗೋಳಗಳ ಸಹಾಯದಿಂದ ಈ ಪದರದ ಮೇಲೆ ಜೀವಿಗಳು ಅಸ್ತಿತ್ವದಲ್ಲಿದೆ. ಈ ಶಿಲಾಗೋಳದಲ್ಲಿ ಜೀವಿಗಳು ಅಸ್ತಿತ್ವದಲ್ಲಿರಲಿಕ್ಕೆ ಕಾರಣ ವಾಯುಗೋಳ ಮತ್ತು ಜಲಗೋಳಗಳ ಪ್ರಭಾವದಿಂದ. ಭೂಖಂಡಗಳು ಶಿಲಾಗೋಳದ ಭಾಗಗಳಾಗಿವೆ. ಇಲ್ಲಿ ವಿವಿಧ ರೀತಿಯ ಭೂಸ್ವರೂಪಗಳು ಅಂದರೆ ಪರ್ವತಗಳಾಗಿರ್ಬೋದು, ಪ್ರಸ್ಥಭೂಮಿಗಳಾಗಿರ್ಬೋದು, ಮೈದಾನಗಳು ಇತ್ಯಾದಿಗಳನ್ನು ಹೊಂದಿದೆ. ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆ ನೋಡೋದಾದರೆ, ನಮ್ಮ ಭೂಗ್ರಹವು ಸುಮಾರು 460 ಕೋಟಿ ವರ್ಷಗಳಿಗಿಂತ ಹಳೆಯದಾಗಿದೆ ಎಂಬುದನ್ನು ನಾವು ನಿರಂತರವಾಗಿ ಭೌತಿಕ ಬೆಳವಣಿಗೆಯ ಪ್ರಕ್ರಿಯೆಗೆ ಒಳಗಾಗುತ್ತಾ ಬಂದಿದೆ. ಮಾನವನು ಈ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗಿ ಮತ್ತು ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳಿಯಲು ಪ್ರಯತ್ನಿಸುತ್ತಿರುವನು. ಹಲವಾರು ವರ್ಷಗಳ ಅಧ್ಯಯನ ಮತ್ತು ಸಂಶೋಧನೆ ಫಲವಾಗಿ ಮಾನವನು ಭೂಮಿಯ 10 ರಿಂದ 12 ಕಿಲೋಮೀಟರ್ಗಳ ಒಳಗೆ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗಿದೆ. ನಿರಂತರವಾಗಿ ಸಂಶೋಧನೆಯ ಒಂದು ಫಲವಾಗಿ ಸುಮಾರು 10 ರಿಂದ 12 ಕಿಲೋಮೀಟರ್ ಒಳಗೆ ವಸ್ತುಗಳು ಏನೆಲ್ಲ ಅಡಗಿದೆ ಭೂಮಿಯ ಅಂತರಾಳದೊಳಗೆ ಎಂಬುದನ್ನು ತಿಳಿಯಲಿಕ್ಕೆ ಸಾಧ್ಯವಾಯಿತು ಸಂಶೋಧನೆಯ ಮೂಲಕ. ಇನ್ನು ಹೆಚ್ಚು ಆಳಕ್ಕೆ ಹೋದಂತೆಲ್ಲ ಉಷ್ಣಾಂಶವು ಹೆಚ್ಚಾಗಿ ಕಂಡು ಬಂದಿದೆ. ಸೊ ಅದಕ್ಕಾಗಿ ಹೆಚ್ಚು ತಿಳಿಯಲು ಕಷ್ಟವಾಗುತ್ತದೆ ಅಂತಲೇ ಹೇಳಬಹುದು. ಪ್ರತಿ 32 ಮೀಟರ್ಗೆ 1 ಸೆಂಟಿಗ್ರೇಡ್ ಉಷ್ಣಾಂಶವನ್ನು ನಾವು ಕಂಡು ಬರಬಹುದು. ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನಾವು ನೋಡೋದಾದರೆ, ಈ ಭೂಮಿಯ ಅಂತರಾಳದ ಒಳಗೆ ಹೆಚ್ಚು ತಿಳಿಯಲು ಮಾನವನು ಪರೋಕ್ಷ ಮೂಲಗಳನ್ನು ಅವಲಂಬಿಸಿದ್ದಾನೆ. ಅವು ಯಾವ್ಯಾವು ಅಂದರೆ ಭೂಕಂಪನದ ಅಲೆಗಳಾಗಿರ್ಬೋದು. ಆ ಭೂಕಂಪನದಲ್ಲಿ ಸಹ ವಿವಿಧ ರೀತಿಯ ಅಲೆಗಳು ಉಂಟಾಗುತ್ತೆ. ಜ್ವಾಲಾಮುಖಿ ಆಗಿರ್ಬೋದು. ಭೂಮಿಯ ಅಂತರಾಳವು ವಿವಿಧ ಬಗೆಯ ವಸ್ತುಗಳನ್ನು ವಿವಿಧ ರೂಪಗಳಲ್ಲಿ ಒಳಗೊಂಡಿದೆ. ವಸ್ತುಗಳ ಸಾಂದ್ರತೆ, ರಾಸಾಯನಿಕ ಸಂಯೋಜನೆ ಮತ್ತು ಭೌತ ದ್ರವ್ಯಗಳ ರೂಪದ ಆಧಾರದ ಮೇಲೆ ಭೂಮಿಯ ಅಂತರಾಳವನ್ನು 3 ಪದರಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಭೂಕವಚ, ಮ್ಯಾಂಟಲ್ ಮತ್ತು ಕೇಂದ್ರಗೋಳ. ಭೂಕವಚ ನಾವು ಕ್ರಸ್ಟ್ ಅಂತ ಕರಿತೀವಿ. ಈ ಭೂಮಿಯ ಅತ್ಯಂತ ಮೇಲ್ಭಾಗದ ಪದರವನ್ನು ನಾವು ಇಲ್ಲಿ ನೋಡ್ತಾ ಇರೋದು ಚಿತ್ರದಲ್ಲಿ ಭೂಮಿಯ ಅತ್ಯಂತ ಮೇಲ್ಭಾಗದ ಪದರವನ್ನು ನಾವು ಭೂಕವಚ ಅಂತ ಕರಿತೀವಿ. ಈ ಕವಚವು ಘನ ಪದರ ಆಗಿದ್ದು ಇದರಲ್ಲಿ ಸಿಲಿಕಾ, ಅಲ್ಯೂಮಿನಿಯಂ ಪ್ರಮಾಣ ಮತ್ತು ಮ್ಯಾಗ್ನೀಷಿಯಂಗಳಿಂದ ಕೂಡಿದೆ. ಆದ್ದರಿಂದ ಅದನ್ನು ಶಿಲಾಗೋಳ ಅಂತ ಕರಿತೀವಿ. ಇದು ಸುಮಾರು 60 ಕಿಲೋಮೀಟರ್ಗಳ ಆಳದವರೆಗೆ ವಿಸ್ತರಿಸಿದೆ. ಭೂಕವಚ ಎನ್ನುವಂಥದ್ದು 60 ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ. ಇದು ಮೊದಲನೇ ಪದರ ಆಗಿದ್ದು ಇದು ಹೆಚ್ಚು ಹಗುರವಾದ ವಸ್ತುಗಳಿಂದ ಕೂಡಿರುತ್ತೆ. ಇಲ್ಲಿ ಕಂಡುಬರುವಂತಹ ವಸ್ತುಗಳು ಯಾವ್ಯಾವು ಅಂತಂದರೆ ಸಿಲಿಕಾ, ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಷಿಯಂನಿಂದ ಕೂಡಿರುತ್ತದೆ. ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಪ್ರಮಾಣ ಹೆಚ್ಚಾಗಿ ಕಂಡುಬರೋದ್ರಿಂದಾಗಿ ಇದನ್ನು ನಾವು ಸಿಯಾಲ್ ಎಂದು ಕರಿತೇವೆ. ಇದಕ್ಕೆ ನಾವು ಭೂಖಂಡಗಳ ಮೇಲ್ಪದರು ಎಂದು ಸಹ ಕರಿತೀವಿ. ಅದೇ ರೀತಿಯಾಗಿ ಈ ಭೂಕವಚದ ಕೆಳಭಾಗಕ್ಕೆ ಹೋದಂತೆ ನಾವು ಸಿಲಿಕಾ ಮತ್ತು ಮ್ಯಾಗ್ನೀಷಿಯಂ ಪ್ರಮಾಣ ಕೂಡಿರುತ್ತದೆ. ಇದು ಸಹ ಹೆಚ್ಚು ಸಾಂದ್ರಿತವಾಗಿ ಕಂಡುಬರೋದಾಗಿ ಇದನ್ನು ಸೈಮಾ ಎಂದು ಕರೆಯುತ್ತೇವೆ. ಇದನ್ನು ಕೆಲವೊಮ್ಮೆ ಸಾಗರಿಕ ವಲಯದ ಮೇಲ್ಪದರು ಅಂತಲೂ ಕರೆಯಬಹುದು. ಸಿಯಾಲ್ ಮತ್ತು ಸೈಮಾ ನಾವು ಭೂಕವಚದ ಮೇಲ್ಪದರು ಮತ್ತು
ಅದಕ್ಕೆ ನಾವು ಭೂಕಣ ಮೇಲ್ಪದರ ಹಂತದಲ್ಲಿ ಸಿಎಲ್ಗೆ ಕರೆದರೆ, ಸೈಮವನ್ನು ಸಾಗರಿಕ ವಲಯದ ಮೇಲ್ಪದರ ಹಂತದಲ್ಲಿ ಈ ಭೂಕವಚಕ್ಕೆ ಸಂಬಂಧಪಟ್ಟಂತೆ ಈ ಪದರಿನಲ್ಲಿ ಈ ಎರಡು ಭಾಗಗಳನ್ನು ನಾವು ಪ್ರಮುಖವಾಗಿ ಗಮನ ಹರಿಸಬಹುದಾಗಿದೆ. ಇನ್ನು ಎರಡನೇ ಪದರ ಆಗಿರುವಂತಹ ಮ್ಯಾಂಟಲ್, ಇದು ಭೂಮಿಯ ಅಂತರಾಳದ ಎರಡನೆಯ ಹಾಗೂ ಮೃದು ಅಥವಾ ಮಧ್ಯಭಾಗದ ಪದರ ಅಂತಾನೆ ಕೇಳಬಹುದು. ಇದು ಸುಮಾರು 2900 ಕಿಲೋಮೀಟರ್ ಆಳದವರೆಗೆ ಇರುವಂತಹದ್ದು. ಈ ಭಾಗದಲ್ಲಿ ಹೆಚ್ಚು ವಸ್ತುಗಳು ಭಾಗಶಃ ದ್ರವೀಕರಿಸಿದ ಸ್ಥಿತಿಯಲ್ಲಿರುವುದರಿಂದಾಗಿ ಇದನ್ನು ಶಿಲಾಪಾಕ ಎಂದು ಅಥವಾ ಮ್ಯಾಗ್ಮಾ ಎಂದು ಕರೆಯುತ್ತೇವೆ. ಮ್ಯಾಂಟಲ್ ವಲಯವು ಹೆಚ್ಚು ಸಾಂದ್ರತೆಯುಳ್ಳ ಹಾಗೂ ಕಠಿಣ ಶಿಲಾವಸ್ತುಗಳಿಂದ ಭೂಮಿಯ ಅಂತರಾಳದಿಂದ ಕೂಡಿದೆ ಎಂಬುದನ್ನು ಪ್ರಮುಖ ಖನಿಜಗಳಾಗಿ ನಾವು ಖನಿಜಗಳನ್ನು ಹೆಚ್ಚಾಗಿ ಹೊಂದಿದೆ. ಮ್ಯಾಗ್ನೀಷಿಯಂ ಮತ್ತು ಕಬ್ಬಿಣ ಈ ಒಂದು ಮೇಲ್ಪದ ಶಿಲಾಗೋಳದಲ್ಲಿ ಕಂಡುಬರುವಂತಹ ಮ್ಯಾಂಟಲ್ನಲ್ಲಿ ಕಂಡುಬರುವಂತಹ ಪ್ರಮುಖ ವಸ್ತುಗಳು. ಮ್ಯಾಂಟಲ್ನ ದಲ್ಲಿ ಸಹ ಎರಡು ಭಾಗಗಳಿವೆ. ಅವುಗಳೆಂದರೆ ಮೇಲ್ಪದರ ಮತ್ತು ಕೆಳಪದರ. ಮೇಲ್ಪದರಿಗೆ ನಾವು ಎಸ್ತನೋಸ್ಪಿಯರ್ ಅಂತ ಕರಿತೀವಿ, ಇದು ಭಾಗಶಃ ದ್ರವ ರೂಪದಲ್ಲಿರುತ್ತೆ. ಕೆಳಪದರಿಗೆ ನಾವು ಮೆಸೋಸ್ಪಿಯರ್ ಅಂತ ಕರಿತೀವಿ, ಇದು ಘನ ರೂಪದಲ್ಲಿರುತ್ತೆ. ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವ ವಲಯವನ್ನು ಮೊಹರೋವಿಸ್ಕ್ ಅಥವಾ ಮೊಹೋ ವಲಯ ಎಂದು ಕರೆಯುತ್ತೇವೆ. ಅಂದರೆ ಮೊದಲನೇ ಪದರ ಭೂಕವಚ ಮತ್ತು ಎರಡನೇ ಪದರ ಮ್ಯಾಂಟಲ್, ಈ ಎರಡು ಸಂಧಿಸುವಂತಹ ವಲಯಕ್ಕೆ ಒಂದು ಭಾಗಕ್ಕೆ ನಾವು ಮೊಹರೋವಿಸ್ಕ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಎರಡನೇ ಪದರ ಆಗಿರುವಂತಹ ಮ್ಯಾಂಟಲ್ ಮತ್ತು ಮೂರನೇ ಪದರ ಆಗಿರುವಂತಹ ಕೇಂದ್ರಗಳನ್ನು ಇದು ವಿಭಾಗ ಮಾಡುತ್ತೆ ಅಥವಾ ಬೇರ್ಪಡಿಸುವಂತಹ ಗಡಿಯನ್ನು ಭಾಗಕ್ಕೆ ನಾವು ಗುಟೆನ್ಬರ್ಗ್ ಸೀಮಾ ವಲಯ ಎಂದು ಕರೆಯುತ್ತೇವೆ. ಇಲ್ಲಿಂದ ಮೇಲೆ ಅಥವಾ ಕೆಳಗೆ ಶಿಲೆಗಳು ವಿವಿಧ ರಾಸಾಯನಿಕ ಸಂಯೋಜನೆಗಳಿಂದ ಕೂಡಿರುತ್ತೆ. ನಂತರ ಮೂರನೇ ಪದರ ಆಗಿರುವಂತಹ ಕೇಂದ್ರಗೋಳ, ಇದಕ್ಕೆ ನಾವು ಕೋರ್ ಅಂತಂದೇಳಿ ಕರಿತೀವಿ, ಭೂ ತಿರುಳು ಎಂದು ಕರಿತೀವಿ. ಇದು ಅತ್ಯಂತ ಭೂಮಿಯ ಒಳಭಾಗ ಅಂತಾನೆ ಹೇಳಬಹುದು. ಇದು ಸುಮಾರು ಭೂಮಿಯ ಮೇಲ್ಮೈನಿಂದ ಸುಮಾರು 6371 ಕಿಲೋಮೀಟರ್ಗಳವರೆಗೆ ಆವರಿಸಿದೆ ಅಂತಾನೆ ಹೇಳ್ಬೋದು, ವಿಸ್ತರಿಸಿಕೊಂಡಿದೆ ಅಂತಾನೆ ಹೇಳಬಹುದು. ಈ ಕೇಂದ್ರಗೋಳದಲ್ಲಿ ನಿಕ್ಕಲ್ ಮತ್ತು ಕಬ್ಬಿಣ ಎಂಬಂತಹ ವಸ್ತುಗಳಿಂದ ಈ ಒಂದು ಕೇಂದ್ರಗೋಳವು ರಚನೆಗೊಂಡಿದೆ ಅಂತಾನೆ ಹೇಳಬಹುದು. ಈ ಕೇಂದ್ರ ವಲಯವನ್ನು ಎರಡು ಉಪ ವಲಯಗಳಾಗಿ ವಿಂಗಡಿಸಲಾಗಿದೆ. ಒಂದು ಹೊರ ಕೇಂದ್ರ ಮತ್ತು ಒಳ ಕೇಂದ್ರ. ಹೊರ ಕೇಂದ್ರವು ಹೇಗೆ ಇದೆ ಅಂದ್ರೆ ಅರೆ ದ್ರವ ರೂಪದಲ್ಲಿ ಆ ಒಂದು ಸ್ಥಿತಿಯಲ್ಲಿ ಕಾಣಬಹುದು. ಅರೆ ದ್ರವ ರೂಪದ ಒಂದು ಸ್ಥಿತಿಯಲ್ಲಿ ಕಾಣ್ತೀವೋ ಹೊರ ಕೇಂದ್ರವನ್ನು. ಒಳ ಕೇಂದ್ರ ಎನ್ನುವಂಥದ್ದು ಘನ ರೂಪದಲ್ಲಿ ಇರುತ್ತದೆ. ಒಟ್ಟಾರೆಯಾಗಿ ಕೇಂದ್ರಗೋಳದ ಭೂಮಿಯ ಅತ್ಯಂತ ಒಳಭಾಗ ಅಂತ ಹೇಳಬಹುದು. ಕೇಂದ್ರಗೋಳದ ಇದು ಭೂಮಿಯ ಅಂತರಾಳದ ಮೂರನೇ ಪದರ ಅಂತಾನೆ ಹೇಳಬಹುದು. ಮ್ಯಾಂಟಲ್ ಎನ್ನುವಂಥದ್ದು ಎರಡನೇ ಪದರದ ಮಧ್ಯಭಾಗದ ಪದರ ಅಂತ ಹೇಳಬಹುದು. ಭೂಕವಚ ಮೊದಲನೇ ಪದರ ಅಂತಾನೆ ಹೇಳಬಹುದು. ಒಟ್ಟಾರೆಯಾಗಿ ಭೂಮಿಯ ಅಂತರಾಳವನ್ನು, ಅದರ ಒಂದು ರಚನೆಯ ಒಂದು ಪ್ರಾಮುಖ್ಯತೆಯನ್ನು ಸಹ ನಾವು ಈ ಮೂರು ಪದರಗಳ ಮೂಲಕ, ಅದರ ಒಂದು ವಿಭಾಗಗಳ ಮೂಲಕ, ಅದರ ಒಂದು ಉಪ ವಲಯಗಳ ಮೂಲಕ ಅಧ್ಯಯನ ಮಾಡಬಹುದು ಅಂತಾನೆ ಹೇಳಬಹುದು. ಧನ್ಯವಾದ.